ನಮಸ್ತೆ ನನ್ನ ಆತ್ಮೀಯರೇ, ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಆಗಿರುವಂಥ ಒಂದು ಚಟ್ನಿ ಜೊತೆಗೆ ಬಂದಿದ್ದೇನೆ. ಯಾವ ರೀತಿಯಾಗಿ ಚಟ್ನಿ ಕುಟ್ಕೊಳ್ಬಹುದು ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ. ಈ ಚಟ್ನಿ ಮಾಡ್ಕೊಳ್ಳೋಕ್ಕೆ ಮುಖ್ಯವಾಗಿ ಬೇಕಾಗಿರುವುದಂತಂದರೆ ಹುಣಸೆಕಾಯಿ. ಈ ರೀತಿಯಾಗಿರುವಂಥ ಹುಣಸೆಕಾಯಿನ ತೆಗೆದುಕೊಳ್ಳಿ. ಹಣ್ಣಾಗಿರುವಂಥ ಹುಣಸೆಕಾಯಿ ಬೇಡ ನೋಡಿ. ಅದಕ್ಕೆ ನಾನು ಬೆಲ್ಲವನ್ನು ತೆಗೆದುಕೊಂಡಿದ್ದೀನಿ. ಅಂದರೆ ಒಂದು ಅರ್ಧ ಕಪ್ ಆಗುವಷ್ಟು ಬೆಲ್ಲವನ್ನು ಇಟ್ಕೊಳ್ಳಿ. ಆನಂತರ ಒಂದು 20ರಿಂದ 25ರಷ್ಟು ಕೆಂಪು ಮೆಣಸಿನ್ಕಾಯಿನ ತೆಗೆದುಕೊಳ್ಳಿ. ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಕೆಂಪು ಮೆಣಸಿನ್ಕಾಯಿನೇ ಇರಲಿ. ಅದಕ್ಕೆ 1 ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ತೆಗೆದುಕೊಂಡಿದ್ದೀನಿ. ಈ ಚಟ್ನಿಗೆ ಬೆಳ್ಳುಳ್ಳಿನೂ ಕೂಡ ಬೇಕಾಗುತ್ತೆ, ಅದು ವಿಡಿಯೋದಲ್ಲಿ ತೋರ್ಸೋಕ್ಕಾಗಲಿಲ್ಲ ನೋಡಿ. ಇಷ್ಟು ಪ್ರಮಾಣದಷ್ಟು ಒಂದು ಪಾವು ಕೆಜಿಯಷ್ಟು ನಾನು ಹುಣಸೆಕಾಯಿನ ತೆಗೆದುಕೊಂಡಿದ್ದೀನಿ. ಇದಕ್ಕೆ ನಾನು ನೀರನ್ನು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ತೀನಿ. ವಾಶ್ ಮಾಡ್ಕೊಂಡು ನಂತರ ನಾವು ಕುಟ್ಕೊಳ್ಬೇಕಾಗುತ್ತೆ ನೋಡಿ. ಈ ಚಟ್ನಿ ತುಂಬಾ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು. ಒಂದು ಸಲ ಮಾಡಿ ಇಟ್ಕೊಂಡ್ರಿ ಅಂತಂದರೆ ವರ್ಷ ಪೂರ್ತಿ ನೀವು ಇಟ್ಕೊಂಡು ತಿನ್ಬೋದು. ಇದು ರೊಟ್ಟಿ ಚಪಾತಿ ಅನ್ನೋದ್ರ ಜೊತೆಗೆ ನೀವು ಸರ್ವ್ ಮಾಡಿಕೊಂಡು ತಿಂದರೆ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು. ಒಂದು ತುತ್ತು ಜಾಸ್ತಿನೇ ತಿಂತೀರಾ, ಅಷ್ಟೊಂದು ಚೆನ್ನಾಗಿರುತ್ತೆ ಈ ಚಟ್ನಿ ನೋಡಿ. ಇವಾಗ ನಾನು ಚೆನ್ನಾಗಿ ವಾಶ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ. ಒಂದು ಸಲ ವಾಶ್ ಮಾಡಿ ಇಟ್ಕೊಂಡ್ರೆ ಸಾಕು. ಮತ್ತು ಈ ಚಟ್ನಿನೂ ಕೂಡ ನೀವು ಮಿಕ್ಸಿಯಲ್ಲಿ ಮಾಡ್ಕೊಳಕ್ಕೆ ಹೋಗಬೇಡಿ. ಮಿಕ್ಸಿಯಲ್ಲಿ ಮಾಡಿಕೊಂಡ್ರೆ ಬೇಗನೆ ಹಾಳಾಗಿಬಿಡುತ್ತೆ. ಅದಕ್ಕೋಸ್ಕರ ನೋಡಿ, ಈ ಚಟ್ನಿ ನೀವು ಒಳ್ಳದಲ್ಲಿ ಕುಟ್ಕೊಳ್ಳೋದ್ರಿಂದ ಸ್ವಲ್ಪನೂ ಕೂಡ ಹಾಳಾಗೋದಿಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಟೇಸ್ಟು ಕೂಡ ತುಂಬ ಸೂಪರಾಗಿರುತ್ತೆ. ಮೊದಲಿಗೆ ಹುಣಸೆಕಾಯಿ ಏನಿರುತ್ತಲ್ವ, ಒಂದು ಕಲ್ಲನ್ನು ತೆಗೆದುಕೊಂಡು ಈ ರೀತಿಯಾಗಿ ಕುಟ್ಕೊಂಡು ಕಲ್ಲಿನಲ್ಲಿ ಹಾಕ್ಕೊಳ್ಳಿ. ಅಂದರೆ ರುಬ್ಕೊಳ್ಳುವಾಗ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ಕಲ್ಲಿನಲ್ಲಿ ಕುಟ್ಕೊಂಡು ಒಳ್ಳದಲ್ಲಿ ಹಾಕ್ಕೊಂಡು ಬಿಡಿ. ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬೇಗನೆ ಆಗಿಬಿಡುತ್ತೆ ಚಟ್ನಿ. ಅದಕ್ಕೋಸ್ಕರ ಮೊದಲಿಗೆ ಕಲ್ಲಿನಲ್ಲಿ ಕುಟ್ಕೊಳ್ಳಿ. ಆನಂತರ ಇದಕ್ಕೆ ನಾನು ಕೆಂಪು ಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಹಸಿಮೆಣಸಿನ್ಕಾಯಿ ಹಾಕ್ಕೊಳಕ್ಕೆ ಹೋಗಬೇಡಿ. ಹಸಿಮೆಣಸಿನ್ಕಾಯಿ ಹಾಕೋದ್ರಿಂದ ಈ ಚಟ್ನಿ ಬೇಗನೆ ಹಾಳಾಗಿಬಿಡುತ್ತೆ. ಅದಕ್ಕೋಸ್ಕರ ಕೆಂಪು ಮೆಣಸಿನ್ಕಾಯಿ ಏನಿರುತ್ತಲ್ವ, ಅದನ್ನು ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹೆಚ್ಚು ಕಡಿಮೆನೂ ಕೂಡ ಮಾಡ್ಕೊಳ್ಬಹುದು. ಆನಂತರ ಇದಕ್ಕೆ ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ರುಚಿಗೆ ಅನುಸಾರವಾಗಿ ಉಪ್ಪನ್ನು ಹಾಕ್ಕೊಳ್ಳಿ. ಮತ್ತು ರುಬ್ಕೊಳ್ಳುವಾಗ ನೀವು ಟೇಸ್ಟ್ ಮಾಡಿ ನೋಡಿ, ಉಪ್ಪು ಕಮ್ಮಿ ಅಂತ ಅನಿಸಿದ್ರೆ ಮತ್ತೇನೂ ಕೂಡ ನೀವು ಉಪ್ಪನ್ನು ಹಾಕ್ಕೊಳ್ಬೋದು. ಇವಾಗ ಮೇಲಿಂದ ಕೆಳಗಡೆ ಮಾಡಿಕೊಂಡು ಮತ್ತೆ ಕುಟ್ಕೊಳ್ತಾ ಇದ್ದೀನಿ. ಅಂದರೆ ನಾವು ಕುಟ್ಕೊಳ್ಳುವಾಗ ಕೆಳಗಡೆ ಪೂರ್ತಿ ಸಣ್ಣಗಾಗ್ಬಿಡುತ್ತೆ, ಒಂದೇ ಹದದಲ್ಲಿ ಬರೋದಿಲ್ಲ. ಅದಕ್ಕೋಸ್ಕರ ಕೆಳಗಿರೋದನ್ನು ಮೇಲಕ್ಕೆ ಎತ್ತಿ ಒಂದೇ ಹದದಲ್ಲಿ ಮಾಡ್ಕೊಳ್ತೀನಿ. ಇವಾಗ ನಾನು ರುಬ್ಬು ಕಲ್ಲನ್ನು ತೆಗೆದುಕೊಂಡು ರುಬ್ಕೊಳ್ತಾ ಇದ್ದೀನಿ. ಮೊದಲಿಗೆ ಕುಟ್ಕೊಂಡಿದ್ದೆ, ಒಂದು ಸ್ವಲ್ಪ ಸಣ್ಣಗಾಗಿತ್ತು. ಆನಂತರ ರುಬ್ಬು ಕಲ್ಲಿಂದ ರುಬ್ಕೊಳ್ತಿದ್ದೀನಿ ನೋಡಿ. ಇವಾಗ ಮೊದಲಿಗಿಂತಲೂ ಯಾವ ರೀತಿಯಾಗಿ ಸಣ್ಣಗಾಗಿದೆ ಅಂತ. ಪೂರ್ತಿಯಾಗಿ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ನೀವು ಕಲ್ಲಿನಲ್ಲಿನೇ ರುಬ್ಕೊಳ್ಬೇಕಾಗುತ್ತೆ. ಮತ್ತು ಮಿಕ್ಸಿಯಲ್ಲಿ ಮಾಡ್ಕೊಳ್ಳಿ, ಆದರೆ ಬಹಳ ದಿನಗಳವರೆಗೆ ಬಾಳಿಕೆ ಬರೋದಿಲ್ಲ. ನೀವು ಅಷ್ಟೇ 1 ತಿಂಗಳವರೆಗೆ ಇಟ್ಕೊಂಡು ತಿಂತೀರಾ ಅಂತಂದರೆ ಇದೇ ರೀತಿಯಾಗಿ ನೀವು ಮಿಕ್ಸಿಯಲ್ಲಿನೂ ಕೂಡ ಮಾಡ್ಕೊಳ್ಬಹುದು. ಆದರೆ ಒಳ್ಳದಲ್ಲಿ ಕುಟ್ಕೊಂಡಿರೋ ಟೇಸ್ಟು ಮಿಕ್ಸಿಯಲ್ಲಿ ಬರೋದಿಲ್ಲ. ಈ ಚಟ್ನಿನ ಒಂದು ಸಲ ಟೇಸ್ಟ್ ಮಾಡಿ ನೋಡಿದ್ದೆ, ಉಪ್ಪು ಕಮ್ಮಿ ಅಂತ ಅನ್ನಿಸ್ತು. ಅದಕ್ಕೆ ಮತ್ತೆ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಆಗುವಷ್ಟು ಜೀರಿಗೆನೂ ಕೂಡ ಹಾಕ್ಕೊಂಡು ಮತ್ತೆ ರುಬ್ಕೊಳ್ತಿದ್ದೀನಿ. ಇದು ಇನ್ನೂ ಕೂಡ ಸಾಫ್ಟ್ ಆಗಬೇಕು ನೋಡಿ. ಜೀರಿಗೆ, ಉಪ್ಪು ಮತ್ತು ಕೆಂಪು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದಾಯಿತು. ಮತ್ತು ಈ ಚಟ್ನಿ ಸಾಫ್ಟ್ ಆದ ನಂತರ ಬೆಲ್ಲವನ್ನು ಹಾಕ್ಕೊಳ್ಳಿ. ಮೊದಲಿಗೆ ಹಾಕ್ಕೊಳಕ್ಕೆ ಹೋಗಬೇಡಿ, ಜಿಗಿಯಾಗಿ ಮತ್ತು ಅಂಟ್ಕೊಂಡು ಬಿಡುತ್ತೆ. ಅದಕ್ಕೋಸ್ಕರ ಪೂರ್ತಿಯಾಗಿ ಸಾಫ್ಟ್ ಏನೋ ಆಗಿರುತ್ತಲ್ವ, ಆವಾಗ ನೀವು ಬೆಲ್ಲವನ್ನು ಹಾಕ್ಕೊಳ್ಳಿ. ಬೆಲ್ಲ ಸ್ವಲ್ಪ ಜಾಸ್ತಿನೇ ಇರಲಿ, ಯಾಕಂತಂದರೆ ಹುಳಿ ಇರುತ್ತಲ್ವ, ಬೆಲ್ಲ ಹಾಕೋದ್ರಿಂದ ಕಂಟ್ರೋಲಲ್ಲಿ ಇರುತ್ತೆ. ಅದಕ್ಕೋಸ್ಕರ ಬೆಲ್ಲ ಸ್ವಲ್ಪ ಜಾಸ್ತಿನೇ ಇರಲಿ. ಆ ನಂತರ ಒಂದು 3 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೆ. ಒಂದು ಸ್ವಲ್ಪ ಪ್ರಮಾಣದಷ್ಟು ಹಾಕಿದ್ದೀನಿ. ಇನ್ನು ಸ್ವಲ್ಪದಷ್ಟು ಒಗ್ಗರಣೆಗೆ ಹಾಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಹಾಕಿದ ನಂತರ ಮತ್ತೆ ರುಬ್ಕೊಳ್ಳಿ. ಬೆಳ್ಳುಳ್ಳಿನೂ ಕೂಡ ಈ ಚಟ್ನಿ ಜೊತೆಗೆ ಹೊಂದಾಣಿಕೆ ಆಗಬೇಕು ನೋಡಿ. ಇವಾಗ ಸಾಫ್ಟಾಗಿ ರುಬ್ಕೊಂಡಿದ್ದಾಯಿತು. ನಿಮಗೊಂದು ಸಲ ತೋರಿಸ್ತಿದ್ದೀನಿ. ಈ ರೀತಿಯಾಗಿ ಪೂರ್ತಿಯಾಗಿ ಸಾಫ್ಟ್ ಆಗಬೇಕು. ನೀವು ಯಾವ ರೀತಿಯಾಗಿ ರುಬ್ಕೊಳ್ತಾ ಹೋಗ್ತೀರಲ್ವ, ಆವಾಗ ಸಣ್ಣಗಾಗಿ ಬರುತ್ತೆ. ಈ ಚಟ್ನಿ ಅಂತೂ ಸೂಪರಾಗಿ ರೆಡಿ ಆಯಿತು. ಇವಾಗ ಒಂದು ಬೌಲ್ಗೆ ತೆಗಿತಾ ಇದ್ದೀನಿ ನೋಡಿ. ಈ ಚಟ್ನಿ ಒಂದು ಸಲ ಮಾಡಿಟ್ಕೊಂಡ್ರಿ ಅಂತಂದರೆ ನೀವು ರೊಟ್ಟಿ ಚಪಾತಿ ಅನ್ನದ ಜೊತೆಗೆ ಮತ್ತು ದೋಸೆ ಜೊತೆಗೆ ಒಂದು ವರ್ಷದವರೆಗೂ ಇಟ್ಕೊಂಡು ತಿನ್ಬೋದು. ಅಷ್ಟೇ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪನೂ ಕೂಡ ಹಾಳಾಗೋದಿಲ್ಲ, ಸೂಪರಾಗಿ ಇರುತ್ತೆ ಅಂತಲೇ ಹೇಳ್ಬೋದು ನೋಡಿ. ಇವಾಗ ಚಟ್ನಿ ಪೂರ್ತಿಯಾಗಿ ರೆಡಿ ಆಗಿಬಿಡ್ತು. ಇದಕ್ಕೆ ಒಗ್ಗರಣೆನ ಯಾವ ರೀತಿಯಾಗಿ ಹಾಕ್ಕೊಳ್ಬೋದು ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ. ಅದಕ್ಕೆ ನಾನು 1-2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಎಣ್ಣೆನೂ ಕೂಡ ಜಾಸ್ತಿ ಹಾಕ್ಕೋಬೇಕಂತೇನಿಲ್ಲ, 1-2 ಸ್ಪೂನಷ್ಟು ಎಣ್ಣೆ ಹಾಕಿದ್ರೆ ಸಾಕು. ಎಣ್ಣೆ ಬಿಸಿ ಆದ ನಂತರ 1 ಸ್ಪೂನ್ ಆಗುವಷ್ಟು ಜೀರಿಗೆ, 1 ಸ್ಪೂನ್ ಆಗುವಷ್ಟು ಸಾಸಿವೆ ಮತ್ತು ಕುಟ್ಟಿಟ್ಕೊಂಡಿರುವಂತಹ ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಪೂರ್ತಿಯಾಗಿ ಚಿಟಪಟ ಅನ್ನೋವರೆಗೂ ನೀವು ಕಾಯಿಸ್ಕೊಂಡು ಆ ನಂತರ ನಾವು ಕುಟ್ಕೊಂಡಿರುವಂಥ ಹುಣಸೆಕಾಯಿ ಚಟ್ನಿಗೆ ಹಾಕ್ಕೊಳ್ಬೇಕು.
ಹಾಕ್ಕೊಂಡ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ಎಣ್ಣೆ ಹಾಕಿದ ನಂತರ ತಣ್ಣಗಾಗುವವರೆಗೂ ವೇಟ್ ಮಾಡಿಕೊಂಡು ತಣ್ಣಗಾದ ನಂತರ ಯಾವುದಾದ್ರೂ ಒಂದು ಭರಣಿಗೆ ಅಥವಾ ಕಾಂಜಿನ ಡಬ್ಬದಲ್ಲಿ ನೀವು ಇದನ್ನು ಇಟ್ಕೊಳ್ಬೋದು. ಒಂದು ವರ್ಷದವರೆಗೂ ಕೂಡ ಸ್ವಲ್ಪನೂ ಕೂಡ ಹಾಳಾಗೋದಿಲ್ಲ. ಯಾವ ರೀತಿಯಾಗಿ ಕುಟ್ಕೊಂಡು ಟೇಸ್ಟ್ ಯಾವ ರೀತಿಯಾಗಿ ಇರುತ್ತಲ್ವ ಅದೇ ರೀತಿಯಾಗಿ ಒಂದು ವರ್ಷದ ಪೂರ್ತಿನೂ ಇರುತ್ತೆ, ಸ್ವಲ್ಪನೂ ಕೂಡ ಹಾಳಾಗೋದಿಲ್ಲ. ಮತ್ತು ನೀವು ಚಟ್ನಿ ಸರಿಯಾಗಿ ಕುಟ್ಕೊಂಡಿಲ್ಲ ಅಂತಂದರೆ ಮತ್ತು ನೀವು ಹಸಿಮೆಣಸಿನ್ಕಾಯಿ ಯೂಸ್ ಮಾಡ್ತಿದ್ರಿ ಅಂತಂದರೆ ಚಟ್ನಿ ಬೇಗನೆ ಹಾಳಾಗಿಬಿಡುತ್ತೆ. ನೀವು ಪ್ಲಾಸ್ಟಿಕ್ ಡಬ್ಬದಲ್ಲಿ ಮಾತ್ರ ಇಟ್ಕೊಳ್ಳೋಕ್ಕೆ ಹೋಗಬೇಡಿ, ಬೇಗನೆ ಇದು ಬೂರ್ಸ್ ಬಂದು ಹೋಗಿಬಿಡುತ್ತೆ. ಅದಕ್ಕೋಸ್ಕರ ನೀವು ಒಂದು ಕಾಂಜಿನ ಬಾಟ್ಲಲ್ಲಿ ಇಟ್ಕೊಂಡು ವರ್ಷ ಪೂರ್ತಿಯಾಗೂ ಇಟ್ಕೊಂಡ್ರೂ ಕೂಡ ಒಂದು ಸ್ವಲ್ಪನೂ ಕೂಡ ಹಾಳಾಗೋದಿಲ್ಲ. ನೋಡಿದ್ರಲ್ವ ವೀಕ್ಷಕರೇ, ಒಂದು ಹಳ್ಳಿ ಸೊಗಡಿನ ಹುಣಸೆಕಾಯಿ ಚಟ್ನಿನ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅಂತ. ಒಂದು ಸಲ ಮಾಡಿ ಇಟ್ಕೊಂಡ್ರಿ ಅಂತಂದರೆ ವರ್ಷ ಪೂರ್ತಿಯಾಗೂ ನೀವು ಊಟದ ಜೊತೆಗೆ ಉಪ್ಪಿನಕಾಯಿ ಯಾವ ರೀತಿಯಾಗಿ ತಿಂತೀರಾ ಆ ರೀತಿಯಾಗಿ ಈ ಚಟ್ನಿನ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಹೀಗೆ ಮುಂದಿನ ಹೊಸ ವಿಡಿಯೋ ಒಂದಿಗೆ ನಿಮ್ಮ ಜೊತೆಗೆ ಬರ್ತಾ ಇರ್ತೀನಿ. ಟೇಕ್ ಕೇರ್, ಬಾಯ್. ಖುಷಿಯಾಗಿರಿ, ಸದಾ ಹೊಸದನ್ನು ಯೋಚಿಸ್ತಾ ಇರಿ. ಥ್ಯಾಂಕ್ ಯು.